ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಫಾರ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ವಿಡಿಯೋಲಿ ಹೇಗೆ ವೈಲ್ ಲೂಪ್ ನ ಇಂಪ್ಲಿಮೆಂಟ್ ಮಾಡೋದು ಅಂತ ಸಾಕಷ್ಟು ಪ್ರಾಬ್ಲಮ್ಸ್ ಜೊತೆ ಕೋಡ್ನ ಬರೆದು ನಾವು ತಿಳ್ಕೊಂಡ್ವಿ, ಹೇಗೆ ಅದರ ಫಂಕ್ಷನಾಲಿಟಿನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಇವತ್ತಿನ ಈ ವಿಡಿಯೋಲಿ ಫಾರ್ ಲೂಪ್ ಬಗ್ಗೆ ತಿಳ್ಕೊಂಡು ಯಾವ ಯಾವ ಸಂದರ್ಭದಲ್ಲಿ ನಾವು ಫಾರ್ ನ ಯೂಸ್ ಮಾಡಬೇಕು, ಇನ್ಯಾವ ಸಂದರ್ಭದಲ್ಲಿ ವೈಲ್ ನ ಯೂಸ್ ಮಾಡಬೇಕು ಅನ್ನೋದರ ಡೀಟೇಲ್ಸ್ ಕೂಡ ನಾವು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಒಂದು ಜುಪಿಟರ್ ನೋಟ್ಬುಕ್ ನ ಓಪನ್ ಮಾಡ್ಕೋತಾ ಇದ್ದೀನಿ. ಫಾರ್ ಲೂಪ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಲೂಪ್ ಆರ್ ಯೂಸ್ ಟು ಇಟರೇಟ್ ಥ್ರೂ ದ ಇಟರಬಲ್ ಆಬ್ಜೆಕ್ಟ್ ಅಂತ. ಅಂದ್ರೆ ಲೂಪ್ ಥ್ರೂ ದ ಇಟರಬಲ್ ಆಬ್ಜೆಕ್ಟ್. ಲೂಪ್ ಅಂದ್ರೆ ಏನು? ಒಂದಷ್ಟು ಬಾರಿ ಒಂದು ಕೋಡ್ನ ರಿಪೀಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ನಾವು ಲೂಪ್ಸ್ ನ ಬಳಸ್ತೀವಿ. ಫಾರ್ ಲೂಪ್ ನ ಪ್ರತ್ಯೇಕವಾಗಿ ಯಾವಾಗ ಬಳಸ್ತೀವಿ ಅಂತಂದ್ರೆ, ನಮ್ಗೆ ಇಟರಬಲ್ ಆಬ್ಜೆಕ್ಟ್ಸ್ ಅಂತ ಇದೆ. ಅಂದ್ರೆ ಡೇಟಾ ಸ್ಟ್ರಕ್ಚರ್ಸ್ ಅಂತ ಏನ್ ಕರಿತೀವಿ, ಅದ್ರ ಲಿಸ್ಟ್ ಆಗಿರ್ಬೋದು, ಟಪಲ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಡಿಕ್ಷನರೀಸ್ ಆಗಿರ್ಬೋದು, ಇಲ್ಲ ಒಂದು ಸ್ಟ್ರಿಂಗ್ ಆಗಿರ್ಬೋದು, ಇಂಥ ಒಂದು ಡೇಟಾ ಸ್ಟ್ರಕ್ಚರ್ಸ್ ಅದನ್ನ ನಾವು ಸೀಕ್ವೆನ್ಸಸ್ ಅಂತ ಕರಿತೀವಿ. ಈ ಒಂದು ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಲಿಸ್ಟ್ ಅಲ್ಲಿ ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್ ಇರುತ್ತೆ ಅಲ್ವಾ, ನಾವು 10 ವ್ಯಾಲ್ಯೂನ ಒಂದೇ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಅಂತ. ಅದನ್ನ ಸ್ಟೋರ್ ಮಾಡಕ್ಕೆ ಹೆಲ್ಪ್ ಮಾಡೋದೇ ನಮ್ಗೆ ಈ ಒಂದು ಇಟರಬಲ್ ಆಬ್ಜೆಕ್ಟ್ಸ್ ಅಥವಾ ಡೇಟಾ ಸ್ಟ್ರಕ್ಚರ್ಸ್. ಈ ಒಂದು ಡೇಟಾ ಸ್ಟ್ರಕ್ಚರ್ಸ್ ನ ಒಳಗೆ ನಾವು ಇಟರೇಟ್ ಆಗ್ಬೇಕು ಅಂದ್ರೆ, ಈ ಒಂದು ಡೇಟಾ ಸ್ಟ್ರಕ್ಚರ್ ಒಳಗೆ ಇಟರೇಟ್ ಆಗಿ ಅದರಲ್ಲಿ ಸ್ಟೋರ್ ಆಗಿರುವಂತ ಎಲ್ಲಾ ವ್ಯಾಲ್ಯೂಗಳಿಗೆ ಏನಾದ್ರೂ ಒಂದು ಫಂಕ್ಷನಾಲಿಟಿನ ನಾವು ತರಬೇಕು ಅಂತ ಅಂದ್ರೆ, ಆಗ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೋದು. ನಾವು ಒಂದು ಲೂಪ್ ನ ಎಲ್ಲಿಂದ ಶುರು ಮಾಡ್ತೀವಿ, ಎಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಎಷ್ಟು ಬಾರಿ ಆ ಒಂದು ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ, ಒಂದು ಬ್ಲಾಕ್ ಆಫ್ ಕೋಡ್ ನಾವ್ ಏನ್ ಬರ್ದಿದ್ವಿ ಅದನ್ನ ನಾವು ಎಷ್ಟು ಬಾರಿ ರಿಪೀಟ್ ಮಾಡ್ತೀವಿ ಅನ್ನೋ ಒಂದು ನಾಲೆಡ್ಜ್ ಇತ್ತು ಅಂದ್ರೆ, ಆ ಒಂದು ಸಂದರ್ಭಗಳಲ್ಲಿ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ಬೋದು. ಅಂದ್ರೆ ಎಲ್ಲಿಂದ ಶುರು ಆಗತ್ತೆ ಲೂಪು, ಎಲ್ಲಿಗೆ ಎಂಡ್ ಆಗತ್ತೆ, ಯಾವ ರೀತಿ ಆ ಒಂದು ಎಂಡ್ ಹೋಗೋದಕ್ಕೆ ಮೂವ್ ಆಗತ್ತೆ ನಮ್ಮ ಲೂಪ್ ಅನ್ನೋ ಎಲ್ಲಾ ಒಂದು ನಾಲೆಜ್ ನಮಗ್ ಗೊತ್ತಿತ್ತು ಅಂದ್ರೆ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ಬೋದು. ಅದೇ ಒಂದು ಮೇನ್ ಡಿಫ್ರೆನ್ಸ್ ಫಾರಿಗೆ ಮತ್ತೆ ವೈಲ್ ಲೂಪಿಗೆ. ಇಲ್ಲಿ ನಾವು ಒಂದು ಲಿಸ್ಟ್ ನ ತಗೊಂಡಿದೀವಿ, ನೋಡ್ಬೋದು. ಲಿಸ್ಟ್ ನ ಇನಿಷಿಯಲೈಸ್ ಮಾಡಿದೀನಿ ಎಲ್ ಅಂತ. ಅದರಲ್ಲಿ 5 ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದೀನಿ. 1 2 3 4 ಅಂಡ್ 5 ವ್ಯಾಲ್ಯೂಸ್ ನಾವು ಒಂದು ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡಿ ಎಲ್ ಅನ್ನೋ ಒಂದು ವೇರಿಯಬಲ್ ಅಲ್ಲಿ ಇಟ್ಟಿದೀವಿ. ಈಗ ನಾನು ಇದನ್ನ ಒಂದು ಇಟರಬಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಅಂದ್ರೆ ಒಂದು ಡೇಟಾ ಸ್ಟ್ರಕ್ಚರ್ ಇದು. ಇದ್ರ ಒಳಗಡೆ ನಾನು ಲೂಪ್ ಆಗಿ ಈ ಎಲ್ಲಾ ಸ್ಟೋರ್ ಮಾಡಿರೋ ಅಂತ ವ್ಯಾಲ್ಯೂಗಳಿಗೆ ಏನಾದ್ರೂ ಒಂದು ಆಪರೇಷನ್ ಅಥವಾ ಫಂಕ್ಷನಾಲಿಟಿನ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದಾಗ, ಆ ಸಂದರ್ಭಗಳಲ್ಲಿ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಅಂದ್ರೆ ನನಗೆ ಗೊತ್ತಾಗ್ತದೆ ಇಲ್ಲಿ 1ರಿಂದ ಶುರು ಮಾಡಬೇಕು, 5ಕ್ಕೆ ನನ್ನ ಲೂಪ್ ಸ್ಟಾರ್ಟ್ ಆಗುತ್ತೆ. 5ನ ರೀಚ್ ಮಾಡೋದಕ್ಕೆ ಈ ರೀತಿ 1 2 3 4 ಮತ್ತೆ 5 ಅಂದ್ರೆ ಆ ಒಂದು ಹೇಗೆ ಮೂವ್ ಆಗುತ್ತೆ ಅನ್ನೋ ಒಂದು ನಾಲೆಡ್ಜ್ ನನಗಿದೆ. ನನ್ನ ಲೂಪು 1ರಿಂದ ಶುರು ಆಗತ್ತೆ, 5ಕ್ಕೆ ಎಂಡ್ ಆಗತ್ತೆ. ಯಾವ ರೀತಿ ಒಂದು ಕೋಡ್ನ ಬರೆಯೋದು ಅಂದ್ರೆ ಸಿಂಪಲ್. ಫಾರ್ ಐ ಇನ್ ಎಲ್ ಪ್ರಿಂಟ್ ಐ ಅಂದ್ರೆ, ಫಾರ್ ಐ ಅಂದ್ರೆ ಐ ಒಂದು ಇಟರಬಲ್ ವೇರಿಯಬಲ್. ಆ ಒಂದು ವೇರಿಯಬಲ್ ಪ್ರತಿಯೊಂದು ವ್ಯಾಲ್ಯೂ ಒಳಗೆ, ಪ್ರತಿಯೊಂದು ವ್ಯಾಲ್ಯೂ ಏನೇ ಲಿಸ್ಟ್ ಒಳಗೆ ಸ್ಟೋರ್ ಆಗುತ್ತೆ ಆ ಎಲ್ಲಾ ಲಿಸ್ಟ್ ಒಳಗೆ ಬರ್ತಾ ಹೋಗುತ್ತೆ. ಮೊದಲನೇ ಇಟರೇಷನ್ ಅಲ್ಲಿ ಐ ನಮಗೆ 1 ಆಗಿರುತ್ತೆ. ಸೊ ನಮ್ಗೆ ಇಲ್ಲಿ ಏನ್ ಪ್ರಿಂಟ್ ಆಗುತ್ತೆ, ನಮಗೆ ಇಲ್ಲಿ 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಟರೇಷನ್ ಅಲ್ಲಿ ಐ 2 ಆಗುತ್ತೆ. ಯಾಕೆ ಅಂದ್ರೆ ನಮ್ಮ ಸ್ಟೋರ್ ಆಗಿರುವಂತ ವ್ಯಾಲ್ಯೂ 2 ಸೆಕೆಂಡ್. ಸೊ ನನಗೆ ಐ ಪ್ರಿಂಟ್ ಆಗಬೇಕು, 2 ಪ್ರಿಂಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇಟರೇಷನ್ ಅಲ್ಲಿ ಐ ಬಂದು 3 ಆಗುತ್ತೆ, ಯಾಕಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ಬಂದು ನನಗೆ 3. ಸೊ ಇಲ್ಲಿ ನನಗೆ 3 ಅನ್ನೋದು ಒಂದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ ಇಸ್ ಈಕ್ವಲ್ಸ್ ಟು 4, ಯಾಕಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ಬಂದು 4 ಇರೋದು. ಸೊ ನನಗೆ ಇಲ್ಲಿ ಐ 4 ಆಗುತ್ತೆ. ಮುಂದಿನ ವ್ಯಾಲ್ಯೂ ಐ ಬಂದು 5, ಯಾಕಂದ್ರೆ ಲಾಸ್ಟ್ ವ್ಯಾಲ್ಯೂ ನಮ್ಮ ಲಿಸ್ಟ್ ಅಲ್ಲಿ ಸ್ಟೋರ್ ಆಗಿರೋದು 5. ಇಲ್ಲಿ ಬಂದು 5 ಪ್ರಿಂಟ್ ಮಾಡ್ತೀನಿ. ನೋಡಿ, 1ರಿಂದ ಸ್ಟಾರ್ಟ್ ಆಗಿ ನನ್ನ ಲೂಪ್ 5ಕ್ಕೆ ಎಂಡ್ ಆಯ್ತು, ಯಾಕಂದ್ರೆ ಆ ಎಲಿಮೆಂಟ್ಸ್ ನಾನು ಇಲ್ಲಿ ಸ್ಟೋರ್ ಮಾಡಿದೀನಿ. ಬೇರೆ ವ್ಯಾಲ್ಯೂಸ್ ಸ್ಟೋರ್ ಮಾಡಿದ್ರೆ ಏನಾಗತ್ತಪ್ಪ, 10 8 7 6 5 ಈ ರೀತಿ ಶುರುವಾದ್ರೆ ಏನಾಗತ್ತೆ, ಈಗ ನನ್ನ ಲೂಪು ಶುರು ಆಗತ್ತೆ 10ರಿಂದ. ಅಂದ್ರೆ
ವ್ಯಾಲ್ಯೂ 10 ಇಂದ ಶುರುವಾಗಿ ಲೂಪು 5ಗೆ ಸ್ಟಾಪ್ ಆಗುತ್ತೆ. ಈಗ ನೋಡಿ ವ್ಯಾಲ್ಯೂಸ್ ಯಾವ ರೀತಿ ನಾವು ಒಂದು ವ್ಯಾಲ್ಯೂನ ಈ ಒಂದು ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ, ಆ ರೀತಿನೇ ನಮ್ಮ ವ್ಯಾಲ್ಯೂಸ್ ಕೂಡ ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಈ ರೀತಿ ನಾವು ಸೀಕ್ವೆನ್ಸಸ್ ಎಲ್ಲ ಲಿಸ್ಟ್, ಟಪಲ್, ಸ್ಟ್ರಿಂಗ್ ಇಂಥ ಒಂದು ಸೀಕ್ವೆನ್ಸ್ಗಳಲ್ಲಿ ಲೂಪ್ ಆಗಬೇಕು ಅಂದಾಗ ನಾವು ಒಂದು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಈಗ ಈಗ ಒಂದು ಲಿಸ್ಟ್ನ ಈಗ ಒಂದು ಸ್ಟ್ರಿಂಗ್ನ ಇನಿಷಿಯಲೈಸ್ ಮಾಡೋಣ. ಪೈಥನ್ ಅಂತ ಇದ್ರೆ ನಾವೇನಂತ ಅರ್ಥ ಮಾಡ್ಕೊಂಡ್ವಿ, ಸ್ಟ್ರಿಂಗ್ನ ಕೂಡ ಇದು ಇಟರೇಟ್ ಆಗತ್ತೆ ಅಂತ. ಹೇಗೆ ಫಾರ್ INS ಅಷ್ಟೇ, ಸಿಂಪಲ್ ಸಿಂಟ್ಯಾಕ್ಸ್, ಕೋಲನ್ನ ಮಿಸ್ ಮಾಡಬಾರ್ದು. ಇಲ್ಲಿ ಬಂದು ನಾವು ಪ್ರಿಂಟ್ ಫಂಕ್ಷನಾಲಿಟಿನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಪ್ರಿಂಟ್ ಐ ನೋಡಿ, ಎಲ್ಲಾ ಒಂದು ಕ್ಯಾರೆಕ್ಟರ್ಸ್ ಏನಿತ್ತು ನಮ್ಮ ಸ್ಟ್ರಿಂಗ್ ಅಲ್ಲಿ ಅದೆಲ್ಲವೂ ಪ್ರಿಂಟ್ ಆಗ್ತಾ ಹೋಯ್ತು. ಈಗ ಇದನ್ನ ನಾನು ಟಪಲ್ ಆಗಿ ಕೂಡ ಕನ್ವರ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಟಪಲ್ ಒಂದು ಇನಿಷಿಯಲೈಸ್ ಮಾಡೋಣ. ಆ ಟಪಲ್ ಅಲ್ಲಿ 1 2 3 ಅಂದ್ರೆ ಇದು ಒಂದು ಟಪಲ್. ಸೊ ಟಪಲ್ ಥ್ರೂನು ಇಟರೇಟ್ ಆಗುತ್ತಾ ಅಂತ ತಿಳ್ಕೊಳ್ಳೋಣ. ಟಪಲ್ ಅಲ್ಲೂ ಇದು ಒಂದು ಫಂಕ್ಷನಾಲಿಟಿ ಎಕ್ಸಿಕ್ಯೂಟ್ ಆಗುತ್ತೆ. ಡಿಕ್ಷನರಿ ಫಾರ್ಮ್ ಮಾಡೋಣ. ಯಾವ್ದಾದ್ರು ಒಂದು ಕೀ ವ್ಯಾಲ್ಯೂ ಪೇರ್ನ ಇನಿಷಿಯಲೈಸ್ ಮಾಡೋಣ ಈ ರೀತಿ. ಈಗ ಇದ್ರಲ್ಲೂ ಇಟರೇಟ್ ಆಗುತ್ತಪ್ಪ, ಇಟರೇಟ್ ಆಗುತ್ತೆ. ಬಟ್ ಏನ್ ಪ್ರಿಂಟ್ ಮಾಡ್ತೀನಿ, ನಮ್ಗೆ ಕೀಗಳನ್ನ ಮಾತ್ರನೇ ಪ್ರಿಂಟ್ ಮಾಡ್ತೇನೆ. ನೋಡ್ಬೋದು 1 ಮತ್ತೆ 2 ನಮ್ಮ ಔಟ್ಪುಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಹೇಗೆ ಅಂದ್ರೆ ಬರೀ ಕೀ ಮಾತ್ರ ಪ್ರಿಂಟ್ ಆಗ್ತದೆ. ವ್ಯಾಲ್ಯೂ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡೋದು? ನಮ್ಗೆಲ್ಲರಿಗೂ ಗೊತ್ತು, 3 ಫಂಕ್ಷನಾಲಿಟಿ ನಮ್ಮ ಡಿಕ್ಷನರೀಸ್ ತಗೊಳತ್ತೆ. ಅದು ಯಾವುದು? ಡಿಕ್ಷನರಿ ಡಾಟ್ ಕೀಸ್, ಡಿಕ್ಷನರಿ ಡಾಟ್ ವ್ಯಾಲ್ಯೂಸ್, ಡಿಕ್ಷನರಿ ಡಾಟ್ ಐಟಮ್ಸ್ ಅಲ್ವಾ? ಡಿಕ್ಷನರಿ ಡಾಟ್ ಕೀಸ್, ಡಿಕ್ಷನರಿ ಡಾಟ್ ವ್ಯಾಲ್ಯೂಸ್ ನ ಮಾಡಿದ್ರೆ ನನಗೆ ಒಂದು ವ್ಯಾಲ್ಯೂಗಳು ಪ್ರಿಂಟ್ ಆಗ್ತಾ ಹೋಗುತ್ತೆ. ಡಿಕ್ಷನರಿ ಡಾಟ್ ನೋಡ್ಬೋದು, ಇಲ್ಲಿ ನಮ್ಗೆ ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಅದೇ ನಮ್ಗೆ ಪೂರ್ತಿ ಕೀ ವ್ಯಾಲ್ಯೂ ಪೇರ್ ಬೇಕಪ್ಪ, ಹೇಗ್ ಮಾಡೋದು ಅಂತಂದ್ರೆ ಡಿಕ್ಷನರಿ ಡಾಟ್ ಐಟಮ್ಸ್. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೀ ವ್ಯಾಲ್ಯೂ ಪೇರ್ ಒಂದು ಟಪಲ್ ಆಗಿ ನಮ್ಗೆ ಔಟ್ಪುಟ್ ಅಲ್ಲಿ ಕಾಣ್ತದೆ. ಈ ರೀತಿ ಸೆಟ್ ಆಗಿರ್ಬೋದು, ಡಿಕ್ಷನರೀಸ್ ಆಗಿರ್ಬೋದು, ಟಪಲ್ಸ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಎಲ್ಲಾದ್ರ ಮುಖಾಂತರ ನಾವು ನಮ್ಮ ಫಾರ್ ಲೂಪ್ ಯೂಸ್ ಮಾಡಿ ಇಟರೇಟ್ ಮಾಡಿ ಸಾಕಷ್ಟು ಫಂಕ್ಷನಾಲಿಟೀಸ್ನ ಯೂಸ್ ಮಾಡ್ಬೋದು. ಅಂದ್ರೆ ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಏನಪ್ಪಾ, ಈ ಲಿಸ್ಟ್ ಅಲ್ಲಿ ಸಾಕಷ್ಟು ವ್ಯಾಲ್ಯೂಸ್ ಇದೆ, ನನಗೆ ಬರೀ ಆಡ್ ನಂಬರ್ಸ್ ಅಥವಾ ಈವನ್ ನಂಬರ್ಸ್ ಮಾತ್ರ ಫಿಲ್ಟರ್ ಔಟ್ ಆಗ್ಬೇಕು, ಮಾಡ್ಬೋದು. ಪ್ರಿಂಟ್ ಐ ಮಾಡ್ತದೆ, ನಮಗೆ ಐ ಏನು ಪ್ರತಿಯೊಂದು ಆಬ್ಜೆಕ್ಟ್ ಪ್ರಿಂಟ್ ಆಗ್ತದೆ, ಪ್ರತಿಯೊಂದು ವ್ಯಾಲ್ಯೂ ಆ ಆಬ್ಜೆಕ್ಟ್ ಅಲ್ಲಿದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಐ ಬೇಡ, ನನಗಲ್ಲಿ ಏನೋ ಒಂದು ಕಂಡೀಷನ್ ಇಡ್ಬೇಕು. ಏನದು ಕಂಡೀಷನ್? ಈವನ್ ಅಥವಾ ಆಡ್ ಅಂತ. ಇಲ್ಲಿ ನಮಗೆ ಇಫ್ ಅನ್ನೋ ಒಂದು ಬಾಡಿ ಬರ್ತಾ ಹೋಗುತ್ತೆ. ಈ ರೀತಿ ಸಾಕಷ್ಟು ಯೂಸ್ ಕೇಸಸ್ ಮುಖಾಂತರ ನಾವು ಈ ಲೂಪ್ಸ್ ನ ಯೂಸ್ ಮಾಡ್ಬೋದು. ಆದ್ರೆ ಹೇಗಪ್ಪ 1 to 10 ಎಲ್ಲ ಪ್ರಿಂಟ್ ಮಾಡೋದು? ಅದೇ ತಾನೇ ನಾವು ಫಸ್ಟ್ ಮಾಡಿದ್ದು ವೈಲ್ ಲೂಪ್ ಅಲ್ಲಿ, ಪ್ರಿಂಟ್ ನಂಬರ್ಸ್ ಫ್ರಮ್ 1 to 10. ಆ ರೀತಿ ನಾವು ಫಾರ್ ಅಲ್ಲಿ ಹೇಗೆ ಮಾಡೋದು ಅಂದ್ರೆ ನಮಗೆ ಒಂದು ರೇಂಜ್ ಅನ್ನೋ ಒಂದು ಫಂಕ್ಷನಾಲಿಟಿ ಇದೆ. ಏನಪ್ಪ ಈ ರೇಂಜ್ ಅಂತ ಅಂದ್ರೆ, ಈ ರೇಂಜ್ 2 ಪ್ಯಾರಾಮೀಟರ್ನ ತಗೊಳುತ್ತೆ. ಅದು ಒಂದು ಸ್ಟಾರ್ಟ್ ವ್ಯಾಲ್ಯೂ ಮತ್ತೆ ಎಂಡ್ ವ್ಯಾಲ್ಯೂ. ನಾವು ಅದನ್ನ 0 to n-1 ಅಂತ ಕರಿತೀವಿ. ಅಂದ್ರೆ ಯಾವ ವ್ಯಾಲ್ಯೂನ ನಾವು ಫಸ್ಟ್ ಪೊಸಿಷನ್ ಅಲ್ಲಿ ಇಟ್ವೋ ಅಲ್ಲಿಂದ ನಮ್ಮ ಲೂಪ್ ಸ್ಟಾರ್ಟ್ ಆಗತ್ತೆ. ಯಾವ ವ್ಯಾಲ್ಯೂನ ನಾವು ಸೆಕೆಂಡ್ ವ್ಯಾಲ್ಯೂ ಆಗಿ ಇಡ್ತೀವಿ ಅದ್ರ ಹಿಂದಿನ ನಂಬರ್ ವರೆಗೂ ಲೂಪ್ ಆಗತ್ತೆ. ಅಂದ್ರೆ ರೇಂಜ್ ಆಫ್ 0 to 6 ಅಂದ್ರೆ ಅದು ನಮ್ಮ ಎಲ್ಲಿವರೆಗೂ ಲೂಪ್ ಆಗತ್ತೆ? 0 to n-1 ಅಂದ್ರೆ 0ಗೆ ಸ್ಟಾರ್ಟ್ ಆಗಿ 6-1 5ಗೆ ಎಂಡ್ ಆಗುತ್ತೆ. ಆ ರೇಂಜ್ ಫಂಕ್ಷನ್ ಬಿಲ್ಟ್ ಆಗಿರೋದೇ ಹಾಗೆ. ಅದು 2 ಪ್ಯಾರಾಮೀಟರ್ನ ತಗೊಳುತ್ತೆ, ಒಂದು ಸ್ಟಾರ್ಟ್ ವ್ಯಾಲ್ಯೂ ಮತ್ತೊಂದು ಎಂಡ್ ವ್ಯಾಲ್ಯೂ. ಆ ಎಂಡ್ ವ್ಯಾಲ್ಯೂ ವರ್ಗೂ ಹೋಗುತ್ತಾ ನನ್ನ ಲೂಪ್? ಹೋಗೋದಿಲ್ಲ, ಅದ್ರ ಹಿಂದಿನ ನಂಬರ್ ಅಂದ್ರೆ n-1 ನಂಬರ್ ವರ್ಗೂ ಹೋಗುತ್ತೆ. ಇಲ್ಲಿ ನೋಡಿರ್ಬೋದು, ರೇಂಜ್ ಆಫ್ 0 to 5 ಕೊಟ್ಟೆ ಅಂದ್ರೆ ನನಗೆ 0 to 4 ಮಾತ್ರನೇ ಪ್ರಿಂಟ್ ಆಗುತ್ತೆ. 0 to 10 ಕೊಟ್ರೆ ನಮಗೆ 9 ವರ್ಗೂ ಮಾತ್ರನೇ ಪ್ರಿಂಟ್ ಆಗುತ್ತೆ, ಅಂದ್ರೆ 10-1. ಈ ಒಂದು ರೇಂಜ್ ಅನ್ನು ಒಂದು ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ನಾವು
ಹತ್ರ ನಂಬರ್ಸ್ನ ಪ್ರಿಂಟ್ ಮಾಡ್ಬೋದು. ಹೇಗೆ? ಈಸಿ. ಫಾರ್ ಐ ಇನ್ ರೇಂಜ್ ಆಫ್ 1 to 11 ನನಗೆ ಐ ಬೇಕು. ನೋಡ್ಬೋದು 1ರಿಂದ 10ವರೆಗೂ ನಂಬರ್ಸ್ ಪ್ರಿಂಟ್ ಆಯ್ತು. ಅದೇ ನಾನು ಇಲ್ಲಿ 0ಗೆ ಸ್ಟಾರ್ಟ್ ಮಾಡ್ತೀನಿ, ಏನೂ ಸ್ಟಾರ್ಟ್ ಮಾಡಲ್ಲ, 11 ಮಾತ್ರ ಕೊಡ್ತೀನಿ ಅಂದ್ರೆ ಏನಾಗ್ತದೆ? 0 ಇಂದ ಶುರು ಆಗ್ತದೆ. ನಾವು ಯಾವುದೇ ನಂಬರ್ ಸ್ಟಾರ್ಟಿಂಗ್ ಅಲ್ಲಿ ಸ್ಪೆಸಿಫೈ ಮಾಡಲಿಲ್ಲ ಅಂದ್ರೆ 0 ಅನ್ನೋದು ಡಿಫಾಲ್ಟ್ ಆಗ್ತಾ ಹೋಗುತ್ತೆ, 0 to 10. ಈ ರೀತಿ ನಾವು ನಮ್ಮ ಫಾರ್ ಲೂಪ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಬೋದು.